ಇನ್ನು ದರ ಏರಿಕೆಯ ಬಗ್ಗೆ ಸಾರ್ವಜನಿಕರು ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಬನ್ನಿ ನೋಡೋಣ. ಸರ್, ಜನಸಾಮಾನ್ಯರಿಗೆ ಎಲ್ಲರಿಗೂ ಹೊರೆ ಆಗೇ ಆಗ್ತದೆ. ಯಾಕಂದರೆ ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾರೆ. ದೊಡ್ಡವರಿಗೆ ಮತ್ತು ಹೆಚ್ಚಿನ ಗೌರ್ಮೆಂಟ್ ಜಾಬ್ದವ್ರಿಗೆ ಏನು ಹೊರೆ ಆಗಲ್ಲ. ದಿನಗೂಲಿ ಮಾಡೋರಿಗೆ ಮತ್ತು ಕೂಲಿ ಮಾಡೋರಿಗೆ, ರೈತರಿಗೆ ತುಂಬ ಹೊರೆ ಆಗ್ತದೆ. ಯಾಕಂದರೆ ಅವ್ರಿಗೆ ಕಷ್ಟಪಟ್ಟು ದುಡಿಬೇಕು. ಹಣದ ಬೆಲೆ ಅವ್ರಿಗೆ ಗೊತ್ತಿರ್ತದೆ. ನಿಜವಾಗ್ಲೂ ಹಣದ ಬೆಲೆ ಯಾರಿಗೆ ಅಂದರೆ ಕಷ್ಟಪಟ್ಟು ದುಡಿಯೋರಿಗೆ. ಹೆಚ್ಚಿಗೆ ಮಾಡ್ತಾ ಇದ್ರೆ ಖಂಡಿತ ಅವ್ರಿಗೆ ಹೊರೆ ಆಗೇ ಆಗುತ್ತೆ ಸರ್. ಸರ್ಕಾರ ಈ ಥರ ಚಿಂತನೆ ಮಾಡಬೇಕು. ಬರೀ ತಮ್ಮ ಇದಕ್ಕೋಸ್ಕರ, ತಮ್ಮ ಸೀಟ್ಗೋಸ್ಕರ ಮಾಡೋದಲ್ಲ. ಪ್ರತಿಯೊಬ್ಬರು ಜನಸಾಮಾನ್ಯರ ಒಂದು ಕಷ್ಟ ಸುಖ ನೋಡಬೇಕು. ಅವರಿಗೂ ಹೊರೆ ಆಗುತ್ತಲ್ಲ, ಆ ಥರ ಮಾಡಬಾರ್ದು. ಯಾವುದೋ ಒಂದು ತೆಗೆದು ಮತ್ತೊಂದು ಕೈ ಕೊಡೋದಲ್ಲ. ಇದ್ದದನ್ನು ಸರಿಪಡಿಸ್ಕೊಂಡು ಜನಸಾಮಾನ್ಯರಿಗೆ ಒಂದು ಸರ್ಕಾರ ಒಳ್ಳೆ ರೀತಿಯಿಂದ ಇದನ್ನು ಮಾಡಬೇಕು ಅನ್ನೋದು ನಾನು. ಯಾಕೆ ಮಾಡಬೇಕು ನೀವು 15%? ನಾನು ಹೇಳೋದು ನಿಮಗೆ ಫ್ರೀ ಕೊಡು ಅಂತ ಯಾರಾದ್ರು ಹೇಳಿದ್ರ? ಈಗ ಡೀಸೆಲ್ಗೆ 8,000 ಕೋಟಿ ರೂಪಾಯಿ ಸಾಲ ಇದೆ. 20,000 ಕೋಟಿ ಸಾಲ ತೊಗೊತಾ ಇದ್ದೀರಾ. ಆಲ್ರೆಡಿ 60,000 ಕೋಟಿ ಸಾಲ ಇದೆ. ಇದೆಲ್ಲ ಯಾರ ಮೇಲೆ ಹೊರೆ ಬೀಳಿಸ್ತಾರೆ? ನೀವು ನಾಗರಿಕರ ಮೇಲೆ ಹೊರೆ ಬೀಳಿಸ್ತೀರ. ನಾವು ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಕಾಂಗ್ರೆಸ್ BJP ಬೈತೀರಾ, BJP ಕಾಂಗ್ರೆಸ್. ಸರ್, ಇದು ಸರ್ಕಾರದ್ದು ಮಾಡ್ತಾ ಇರೋದು ಸರಿಯಾಗಿ ಕಾಣಿಸಲ್ಲ. ಯಾಕೆಂದರೆ ಇದು ಶಕ್ತಿ ಯೋಜನೆ ಕೊಟ್ಟಿರೋದ್ರಿಂದ ಲಾಸು, ಇನ್ನೊಂದು ಅಂತ ಏನಿಲ್ಲ. ಈಗ KSRTCಲಿರೋಂಥ ಕಾರ್ಮಿಕರಿಗೆ ಸಮಾನ ವೇತನ ಕೊಡ್ತೀನಿ ಅಂದರೂ ಕೊಟ್ಟಿಲ್ಲ. ಮತ್ತು ಇದು ಅಗ್ರಿಮೆಂಟ್ ಆಯ್ತದೆ ಅಂದರೆ ಅದು ಆಗಿಲ್ಲ. ಈ ಯೂನಿಯನ್ನರೆಲ್ಲ ಸೇರಿಕೊಂಡು ಸರ್ಕಾರದವ್ರಿಗೆ ಮುಖಬಳಿ ಅಂತ ಮಸಿಬಳಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಕಾರ್ಮಿಕರಿಗೂ ಏನು ತೊಂದರೆ, ಕಾರ್ಮಿಕರಿಗೆ ಅನ್ಯಾಯ ಆಯ್ತಾ ಇರೋದು. ಇಲ್ಲಿ ಆಯ್ತಾ ಇರೋದೇನೆಂದರೆ ಯೂನಿಯನ್ನರ್ ಸೇರಿಕೊಂಡು ಈಗ ಸರ್ಕಾರಕ್ಕೆ ಜಾಸ್ತಿ ಮಾಡಿ ಅರಿಯರ್ಸ್ ಕೊಡಿ ಮತ್ತು ಸಮಾನ ವೇತನ ಮಾಡಿ ಅಂತ ಕೇಳ್ಕೊತಾವ್ರೆ. ಅದರಿಂದ ಇದು ಹೆಚ್ಚಳ ಮಾಡ್ತಾವ್ರೆ. ಇದು ಸರ್ಕಾರದವ್ರು ಮಾಡ್ತಾರೆ, ಸರಿಯಲ್ಲ. ಅವ್ರಿಗೇನು ಸಮಾನ ವೇತನ ಕೊಡಬೇಕು ಕಾರ್ಮಿಕರಿಗೆ ಕೊಟ್ಟರೆ ಸಂಸ್ಥೆಯಲ್ಲಿ ಏನು ಲಾಸ್ ಆಯ್ತಾ ಇಲ್ಲ. ಇವ್ರು ಮಾಡ್ತಾ ಇರೋ ಕುತಂತ್ರ ಇದು. ಸರ್, ಇದು ಸರ್ಕಾರದ್ದು ಮಾಡ್ತಾ ಇರೋದು ಸರಿಯಾಗಿ ಕಾಣಿಸಲ್ಲ. ಯಾಕೆಂದರೆ ಇದು ಶಕ್ತಿ